ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂತಹ ವೈಯಕ್ತಿಕ ಸರಣಿಯಲ್ಲಿ ಲಘು ವಿಧಾನದ ಮೂಲಕ, ಅದಕ್ಕೆ ನಾವು ಶಾರ್ಟ್ಕಟ್ ಮೆಥಡ್ ಅಂತೇಳಿ ಕರಿತೇವೆ. ಈ ವೈಯಕ್ತಿಕ ಸರಣಿಯಲ್ಲಿ ಲಘು ವಿಧಾನವನ್ನು ಬಳಸಿಕೊಂಡು ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ಇವತ್ತಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ವೈಯಕ್ತಿಕ ಸರಣಿಯಲ್ಲಿ ಲಘು ವಿಧಾನದ ಮೂಲಕ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ಎಕ್ಸ್ ಕಂಡುಹಿಡಿಯುವಂಥ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ತಡೆಯಿರಿ ಕಂಡುಹಿಡಿಯುವಂಥ ವಿಧಾನ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎಲ್. ಇದು ಲಘು ವಿಧಾನದ ಮೂಲಕ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರವಾಗಿದೆ. ಈ ಎಕ್ಸ್ ಬಾರ್ ಏನಿದೆಯಲ್ಲ, ಈ ಎಕ್ಸ್ ಬಾರ್ ಎಂಬುದು ಇದು ಅಂಕಗಣಿತ ಸರಾಸರಿಯನ್ನು ಸೂಚಿಸುತ್ತದೆ. ಈ ಎ ಏನಿದೆಯಲ್ಲ, ಇದು ಕಲ್ಪಿತ ಸರಾಸರಿ. ಯಾವ ಸರಾಸರಿ? ಕಲ್ಪಿತ ಸರಾಸರಿಯನ್ನು ಸೂಚಿಸುತ್ತದೆ. ಯಾವುದು? ಎ ಎಂಬುದು ಕಲ್ಪಿತ ಸರಾಸರಿ. ಓಕೆನಾ? ಆಮೇಲೆ ಸಿಗ್ಮಾ ಡಿ ಎಂಬುದು ಕಲ್ಪಿತ ಸರಾಸರಿ ಮತ್ತು ಮೌಲ್ಯಗಳ ನಡುವಿನ ಅಂತರ. ಅದಕ್ಕೆ ನಾವು ವಿಚಲನೆ ಅಂತೇಳಿ ಕರಿತೇವೆ. ವಿಚಲನೆ. ಓಕೆನಾ? ಅಥವಾ ಕಲ್ಪಿತ ಸರಾಸರಿ ಮತ್ತು ಮೌಲ್ಯಗಳ ನಡುವಿನ ಅಂತರ ಅಂತ ಕರಿತೇವೆ. ಇನ್ನು ಎನ್ ಅಂತಂದ್ರೆ ವಿದ್ಯಾರ್ಥಿಗಳೇ, ಎನ್ ಅಂತಂದ್ರೆ ಆ ಮೌಲ್ಯಗಳಿರ್ತಾವಲ್ಲ, ಆ ಮೌಲ್ಯಗಳ ಒಟ್ಟು ಸಂಖ್ಯೆಗೆ, ಮೌಲ್ಯಗಳ ಒಟ್ಟು ಸಂಖ್ಯೆ ಏನು ಬರ್ತಾವಲ್ಲ, ಆ ಒಟ್ಟು ಸಂಖ್ಯೆಗೆ ನಾವು ಎನ್ ಅಂತೇಳಿ ಸೂಚಿಸ್ತೇವೆ. ಓಕೆನಾ? ಇದು ಈ ಸೂತ್ರದಲ್ಲಿರುವಂಥ ಎಲ್ಲ ಒಂದು ಅಲ್ಫಾಬೆಟಿಕ್ಗಳ ಮಾಹಿತಿ. ಎಕ್ಸ್ ಬಾರ್ ಅಂತಂದ್ರೆ ಅರ್ಥಮೆಟಿಕ್ ಮೀನು, ಎ ಅಂತಂದ್ರೆ ಅಜ್ಯೂಮ್ಸ್ ಮೀನ್ ಅಂತೇಳಿ, ಸಿಗ್ಮಾ ಡಿ ಅಂತಂದ್ರೆ ವಿಚಲನೆ, ಎನ್ ಅಂತಂದ್ರೆ ಮೌಲ್ಯಗಳ ಒಟ್ಟು ಸಂಖ್ಯೆ ಆಗಿದೆ. ಓಕೆನಾ? ಈಗ ಈ ಒಂದು ಸೂತ್ರವನ್ನು ಬಳಸಿಕೊಂಡು ನಾವೇನು ಮಾಡೋಣ, ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡಬೇಕು ವಿದ್ಯಾರ್ಥಿಗಳೇ. ಅದು ಯಾವ ವಿಧಾನವನ್ನು ಬಳಸಿಕೊಂಡು? ಈ ಶಾರ್ಟ್ಕಟ್ ಮೆಥಡನ್ನು ಬಳಸಿಕೊಂಡು. ಬನ್ನಿ, ಇಲ್ಲೊಂದು ಉದಾಹರಣೆ ಕೊಡಲಾಗಿದೆ. ಇಲ್ಲಿ ನೋಡಿ, ಉದಾಹರಣೆ ಇದೆ. ಇಲ್ಲಿ ಈ ಕೆಳಗಿನ 8 ವ್ಯಕ್ತಿಗಳ ಕೂಲಿಗಳಿಂದ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತೇಳಿ ಕೊಡಲಾಗಿದೆ. ಇಲ್ಲಿ ಅಂಕ ಕೊಡಲಾಗಿದೆ. ಕ್ರಮ ಸಂಖ್ಯೆ 1, 2, 3, 4, 5, 6, 7 ಮತ್ತು 8 ವ್ಯಕ್ತಿಗಳ ಕ್ರಮ ಸಂಖ್ಯೆ ಕೊಡಲಾಗಿದೆ. ಆ 8 ವ್ಯಕ್ತಿಗಳ ಕೂಲಿ 20, 30, 40, 50, 60, 70 ಮತ್ತು 80 ಮತ್ತು 90 ಅಂತೇಳಿ ಇಲ್ಲಿ ಅವುಗಳ ಕೂಲಿಯನ್ನು ಕೊಡಲಾಗಿದೆ. ಈಗ ಈ ಕೂಲಿ ಎಂಬುದಿಲ್ಲ, ಇದು ಕೂಲಿ ಎಂಬುದು ಈ ಕಾಲಮು ಎಕ್ಸ್ ಅಂತೇಳಿ ಕನ್ಸಿಡರ್ ಆಗ್ತದೆ. ಯಾವುದು? ಎಕ್ಸ್ ಅಂತೇಳಿ. ಈಗ ನಾವೇನು ಮಾಡಬೇಕು, ಸ್ಪೆಸಿಫಿಕ್ಕಾಗಿ ನಮಗೆ ಡಿ ಒಂದು ಬೇಕಲ್ಲ, ಡಿಯನ್ನು ಕಂಡುಹಿಡಲು ಮತ್ತೊಂದು ವಿಶೇಷವಾಗಿ ಕಾಲಮನ್ನು ಹಾಕಿಕೊಳ್ಬೇಕಾಗ್ತದೆ. ಆ ಕಾಲಮನ್ನು ಹಾಕಿಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಕಾಲಮ್ ಬರ್ತದೆ. ಆ ಕಾಲಮನ್ನು ಹಾಕಿಕೊಳ್ಳೋಣ. ಓಕೆನಾ? ಇದು ಕಾಲಮ್ ಆಯಿತು. ಈಗ ನಾವಿಲ್ಲಿ ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಇಲ್ಲಿ ಮತ್ತೊಂದನ್ನು ಕಂಡುಹಿಡಿಬೇಕಾಗ್ತದೆ. ಅದು ಎಕ್ಸ್ ಮೈನಸ್ ಎ ಈಸ್ ಈಕ್ವಲ್ ಟು ಡಿ ಅಂತೇಳಿ. ಎಕ್ಸ್ ಮೈನಸ್ ಎ ಈಸ್ ಈಕ್ವಲ್ ಟು ಡಿ ಅಂತೇಳಿ. ಇಲ್ಲಿ ನಾನು ಏನು ಮಾಡ್ತೀನಿ ವಿದ್ಯಾರ್ಥಿಗಳೇ, ಎ ಅಂತಂದ್ರೆ ನಾನು 50 ಕಲ್ಪಿತ ಸರಾಸರಿಯಾಗಿ ಕಲ್ಪನೆಯನ್ನು ಮಾಡ್ಕೋತೇನೆ. ಏನು? ಎ ಅಂದರೆ ಎಷ್ಟು ರೀ? 50. ಇಲ್ಲಿ ನೋಡಿರಿ, 1, 2, 3 ಅದೇನಿದೆಯಲ್ಲ, ಇಲ್ಲಿ 1, 2, 3 ಇಂದ ನಡುಮಧ್ಯೆ 50 ಮತ್ತು 60 ನೋಡಿಲಿ. 50, 30, 60 2 ಅದಾವು. ಆ 2ರಲ್ಲಿ ನೀವು 50 ತೊಗೋಬೋದು ಕಲ್ಪಿತ ಸರಾಸರಿಯನ್ನು, ಅಥವಾ 60 ತೊಗೋಬೋದು. ನಾ ಇಲ್ಲಿ ಏನು ಮಾಡಿದ್ದೇನೆ, ಕಲ್ಪಿತ ಸರಾಸರಿಯನ್ನು 50 ಆಗಿ ಆಯ್ಕೆ ಮಾಡಿಕೊಂಡಿದ್ದೇನೆ.
ಈ 50 ಬಳಸಿಕೊಂಡು ಈಗ ಏನು ಮಾಡಬೇಕು, ಈ ಡಿಯನ್ನು ಅಂದ್ರೆ ವಿಚಲನೆಯನ್ನು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡ್ತೇನೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಭಾಳ ಈಜಿ ಐತ್ರಿ. ಎಕ್ಸ್ ಮೈನಸ್ ಎ ಇಜ್ಕೊಲ್ ಟು ಡಿ ಅಂದ್ರೆ ಇದು ವಿಚಲನೆ ಅಂತೇಳಿ ಗೊತ್ತಾಗ್ತದೆ. ಇಲ್ಲಿ ಎ ಅಂದ್ರೆ ನಾನು ಏನು ತೊಗೊಂಡು 50 ತೆಗೆದುಕೊಂಡಿದ್ದೇನೆ. ನೀವು 50 ತೊಗೋಬೋದು, 60 ತೆಗೆದುಕೊಳ್ಳಬಹುದು. ಇಲ್ಲಿ ನಾನು ಕಲ್ಪಿತ ಸರಾಸರಿಯನ್ನು 50 ತೆಗೆದುಕೊಂಡು ಇಲ್ಲಿ ವಿಚಲನೆಯನ್ನು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡ್ತೇನೆ. ಇಲ್ಲಿ ಎಕ್ಸ್ ಅಂದರೆ 50 ಇದೆ. ಉದಾಹರಣೆ, ಎಕ್ಸ್ ಅಂದರೆ ಎಷ್ಟಿದೆ? ಎಕ್ಸ್ ಅಂದರೆ 20, ಇಲ್ಲಿ 20 ಇದೆಯಲ್ಲ, 20 ಮೈನಸ್ ಎ ಅಂದರೆ ಎಷ್ಟಿದೆ? 50. ಹೀಗಾಗಿ ಅದರಲ್ಲಿ ಅದನ್ನು ಕಳೆದಾಗ ಎಷ್ಟು ಬರ್ತದೆ? -30 ಬರ್ತದೆ. ಆ -30 ಎಲ್ಲಿ ಹಚ್ತೇನೆ? ಇಲ್ಲಿ ಹಚ್ತೇನೆ, -30. ಆಮೇಲೆ 30 ಒಳಗೆ 50 ಕಳೆದ್ರೆ ಇಲ್ಲಿ -20 ಬರ್ತದೆ, -20. 40 ಮೈನಸ್ 50 ಅಂದ್ರೆ ಇಲ್ಲಿ -10 ಬರುತ್ತದೆ. 50 ಒಳಗೆ 50 ಕಳೆದ್ರೆ 0 ಬರುತ್ತದೆ. ಇನ್ನು 60 ಮೈನಸ್ 50 ಅಂತಂದ್ರೆ ಇಲ್ಲಿ 10 ಆಗ್ತದೆ. ಆಮೇಲೆ 70 ಮೈನಸ್ 50 ಅಂತಂದ್ರೆ ಇಲ್ಲಿ 20 ಆಗುತ್ತದೆ. ಆಮೇಲೆ 80 ಮೈನಸ್ 50 ಅಂತಂದ್ರೆ ಇಲ್ಲಿ 30 ಆಗುತ್ತದೆ. ಆಮೇಲೆ 90 ಮೈನಸ್ 50 ಅಂದರೆ ಇಲ್ಲಿ 40 ಆಗುತ್ತದೆ. ಈ ತೆರನಾಗಿ ಕಲ್ಪಿತ ಸರಾಸರಿಯನ್ನು ಬಳಸಿಕೊಂಡು ನಾನು ಏನು ಮಾಡಿದ್ದೇನೆ? ಡಿಯನ್ನು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡಿದ್ದೇನೆ. ಮಾಡಿದ ಮೇಲೆ ಕೆಳಗಡೆ ಏನು ಮಾಡಬೇಕು ವಿದ್ಯಾರ್ಥಿಗಳೇ? ಇವುಗಳನ್ನು ಉಷ್ಟು ಕೈ ಕೆಳಗೆ ಮಾಡಬೇಕು, ಸಮ್ಮನ್ನು ಮಾಡಬೇಕಾಗ್ತದೆ. ಸಿಗ್ಮಾ ಡಿ ಅಂತೇಳಿ ಇಲ್ಲಿ ಕೆಳಗಡೆ ಸಮ್ ಮಾಡಬೇಕಾಗ್ತದೆ. ಇದು ಕ್ರಮ ಸಂಖ್ಯೆ ಎನ್ ಅಂದರೆ ಎಷ್ಟು? 8 ಇದೆ. ಓಕೆನಾ? ಈಗ ನಾವೇನು ಮಾಡಬೇಕು? ಸೂತ್ರ ಏನಿದೆ, ಎಕ್ಸ್ ಬಾರ್ ಇಜ್ಕೊಲ್ ಟು ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎನ್ ಇದೆಯಲ್ಲ, ಆ ಸೂತ್ರದ ಅನುಗುಣವಾಗಿ ನಮಗೆ ಏನು ಬೇಕೀಗ? ಸಿಗ್ಮಾ ಡಿ ಮೌಲ್ಯ ಗೊತ್ತು ಆಗಬೇಕಾಗ್ತದೆ. ಇಲ್ಲಿ ನೋಡಿ, ಇವು -30, ಓಕೆನಾ, -20 ಮತ್ತು -10 ಇವನ್ನಷ್ಟು ಕೂಡಿಸಿದಾಗ ಉತ್ತರ ಎಷ್ಟು ಬರ್ತದೆ? -60 ಬರುತ್ತದೆ. ಆಮೇಲೆ ಈ 10, 20, 30 ಮತ್ತು 40 ಇವುಗಳನ್ನು ಕೂಡಿಸಿದಾಗ 30 ಅನ್ನೋದು 100 ಆಗುತ್ತದೆ. ಓಕೆನಾ? ಈಗ ಈ -60 ಪ್ಲಸ್ -60 ಪ್ಲಸ್ 100 ಕಳೆದಾಗ ಬರುವಂಥ ಉತ್ತರ ಎಷ್ಟು ಬರ್ತದೆ? 40 ಬರುತ್ತದೆ. ಹೀಗಾಗಿ ಸಿಗ್ಮಾ ಡಿ ಇಜ್ಕೊಲ್ ಟು ಎಷ್ಟಾಗ್ತದೆ? ಸಿಗ್ಮಾ ಡಿ ಇಜ್ಕೊಲ್ ಟು 40 ಆಯಿತು. ಈಗ ಇದನ್ನು ಬಳಸಿಕೊಂಡು ನಾವೇನು ಮಾಡ್ಬೋದು? ಈಗ ಅಂಕಗಣಿತ ಸರಾಸರಿಯನ್ನು ಕಂಡು ಹಿಡಿಬಹುದು. ಓಕೆನಾ? ಈ 40 ಹೆಂಗೆ ಬಂತು ಗೊತ್ತಾಯ್ತಾ? ಈ ಎಕ್ಸ್ ಮೈನಸ್ ಎ ಇಜ್ಕೊಲ್ ಟು ಡಿ ಅಂತಂದ್ರೆ ಎಕ್ಸ್ ಅಂದ್ರೆ ಇಲ್ಲಿದೆ, ಎ ಅಂತಂದ್ರೆ ಅಜುಮ್ಡು ಮೀನು ಎಷ್ಟು ತೊಗೊಂಡ? 50 ತೊಗೊಂಡನೆ. ನೀವು ಬೇಕಾದ್ರೆ 60 ಕೂಡ ತೊಗೋಬೋದು. ಓಕೆನಾ? ನಾನು ಇಲ್ಲಿ 50 ತೊಗೊಂಡು ಲೆಕ್ಕವನ್ನು ಮಾಡಿದ್ದೇನೆ. ಇಲ್ಲಿ ಕಳ್ಕೊತ ಹೋದಾಗ ಈ ತೆಗೆದಾಗಿ ಉತ್ತರ ಬರ್ತದೆ. ಆಮೇಲೆ ಮೈನಸ್ ಸಿಗುವಂಥ ಉಷ್ಟು ಸಂಖ್ಯೆಗಳನ್ನು ಕೂಡಿಸ್ಬೇಕು, -60 ಆಯಿತು. ಪ್ಲಸ್ ಸಿಗುವಂಥ ಉಷ್ಟು ಸಂಖ್ಯೆಗಳನ್ನು ಕೂಡಿಸ್ಬೇಕು, ಅದು 100 ಆಯಿತು. ಈಗ -60ರಲ್ಲಿ ಪ್ಲಸ್ 100 ಕಳೆದಾಗ ಉತ್ತರ ಎಷ್ಟು ಬಂತು? 40 ಬಂತು. ಹೀಗಾಗಿ ಅವುಗಳ ಉತ್ತರ ಎಷ್ಟಾಯ್ತು ನೋಡಿದ್ರೆ ಸಿಗ್ಮಾ ಡಿ ಇಜ್ಕೊಲ್ ಟು 40 ಆಯಿತು. ಇವೆಲ್ಲಗಳನ್ನು ಕೂಡಿಸಿದಾಗ ನಾವು ಬರುವಂಥ ಉತ್ತರ ಸಿಗ್ಮಾ ಡಿ ಇಜ್ಕೊಲ್ ಟು 40 ಆಗ್ತದೆ. ಇಲ್ಲಿ ಕೂಡಿಸುವಾಗ ವಿದ್ಯಾರ್ಥಿ ಗಮನಿಸಬೇಕು, 2 ಸಂಖ್ಯೆಗಳು ಮೈನಸ್ ಇದ್ದಾಗ ಕೂಡಿಸಬೇಕು, ಚಿಹ್ನೆ ಮಾತ್ರ ಮೈನಸ್ ಇಡಬೇಕು. ಹೀಗಾಗಿ -30 -20 50 ಆಯಿತು. -50 -10 ಅಂದ್ರೆ -60 ಆಯಿತು. ಇದನ್ನು ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಆಮೇಲೆ ಈ ಕೆಳಗಡೆ ಇರುವಂಥ ಉಷ್ಟು ಪ್ಲಸ್ಗಳನ್ನು ಕೂಡಿಸಿ ಆಮೇಲೆ ಇದರಲ್ಲಿ ಇವುಗಳನ್ನು ಕಳೆದಾಗ ನಮಗೆ ಸಿಗ್ಮಾ ಡಿ ಅಂದರೆ ಎಷ್ಟು ನಮಗೆ ಗೊತ್ತಾಗ್ತದೆ. ಓಕೆನಾ? ಇಷ್ಟು ಉತ್ತರ ಬಂದ ಮೇಲೆ ಈಗ ನೀವೇನು ಮಾಡಬೇಕಂತಂದ್ರೆ ಈ ಅಂಕಿಅಂಶವನ್ನು ಬಳಸಿಕೊಂಡು ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಬನ್ನಿ ಆ ಒಂದು ಅಂಕಗಣಿತ ಸರಾಸರಿಯನ್ನು ಕಂಡು ಹಿಡಿಯೋಣ. ಇಲ್ಲಿ ನೋಡಿ, ಈಗ ಎಷ್ಟು ಬಂದಿದೆ? ಸಿಗ್ಮಾ ಡಿ ಅಂದರೆ 40 ಬಂದಿದೆ. ಓಕೆನಾ? ಎ ಅಂದರೆ ಎಷ್ಟು ತೊಗೊಂಡೇವೆ? ಎ ಅಂದರೆ 50 ತೆಗೆದುಕೊಂಡಿದ್ದೇವೆ. ಇನ್ನು ಎನ್ ಅಂದರೆ ಎಷ್ಟಿದೆ? ಅದು 8 ಇದೆ. ಓಕೆನಾ? ಸೂತ್ರ ಏನಿದೆ? ಎಕ್ಸ್ ಬಾರ್ ಇಜ್ಕೊಲ್ ಟು ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎನ್ ಅಂತಿದೆ, ಇಜ್ಕೊಲ್ ಟು ಎ ಅಂದರೆ ಎಷ್ಟಿದೆ? ಎ ಅಂದರೆ 50 ತೆಗೆದುಕೊಳ್ಳಲಾಗಿದೆ, ಪ್ಲಸ್
ಸಿಗ್ಮಾ ಡಿ ಅಂದರೆ ಎಷ್ಟಿದೆ 40 ಬಂದಿದೆ ಡಿವೈಡ್ ಬೈ ಎನ್ ಅಂದರೆ 8 ಇದೆ ಈಜ್ವಲ್ ಟು 8 ಒಂದಲೇ ಆಮೇಲೆ ಅದನ್ನು ಭಾಗಿಸಿದಾಗ 8 ಒಂದಲೇ 8 5ಲೇ 40 ಆಯಿತು. ಹೀಗಾಗಿ 50 ಪ್ಲಸ್ 5 ಉಳಿಯಿತು. ಹೀಗಾಗಿ ಇವನ್ನೆರಡು ಕೂಡಿಸಿದಾಗ ಬರುವಂಥ ಉತ್ತರ ಎಷ್ಟು ಬರ್ತದೆ ವಿದ್ಯಾರ್ಥಿಗಳೇ 55. ಇದು ಸಿಗ್ಮಾ ಬಾರ್ ಈಜ್ವಲ್ ಟು ಎಷ್ಟು ಬಂತು 55 ಬರ್ತದೆ. ಎಷ್ಟು 55 ಉತ್ತರ ಬಂತು. ಈ ತೆರನಾಗಿ ಅಂಕಗಣಿತ ಸರಾಸರಿಯನ್ನು ನಾವಿಲ್ಲಿ ಶಾರ್ಟ್ಕಟ್ ಮೆಥಡನ್ನು ಬಳಸಿಕೊಂಡು ಕಂಡುಹಿಡಿಯುವಂಥ ಸುಲಭವಾದಂಥ ವಿಧಾನ ಆಗಿದೆ. ಓಕೆನಾ, ನಿಮಗೆ ಅರ್ಥ ಆಯ್ತಂತ ತಿಳ್ಕೊಂಡು ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ನಿಮಗೆ ತಿಳಿಲಿಕ್ಕಂತ ಕಮೆಂಟ್ ಬಾಕ್ಸ್ ಒಳಗೆ ಇನ್ನೊಂದು ಪ್ರಾಬ್ಲಮನ್ನು ಮಾಡಿ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ಪ್ರಾಬ್ಲಮನ್ನು ತೆಗೆದುಕೊಂಡು ಈ ಒಂದು ಲೆಕ್ಕವನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ವಿದ್ಯಾರ್ಥಿಗಳೇ ಲೈಕ್ ಮಾಡಿ, ಶೇರ್ ಮಾಡಿರಿ, ಆಮೇಲೆ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿರಿ. ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ವೀಕ್ಷಣೆ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.